ಯಾರಿವನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿತ್ ಅ ನ್ಯೂ ವಿಡಿಯೋ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಸೇಲಂ ರೈಲ್ವೆ ಸ್ಟೇಷನ್. ನಾನಿವಾಗ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತ ನಿಮ್ಗಾಗಲೇ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೇಲಮಿಂದ ಬ್ಯಾಂಗ್ಳೂರಿಗೆ ಕಡಿಮೆ ಬಜೆಟಲ್ಲಿ ಹೇಗೆ ಫ್ಲೈಟ್ ಟ್ರಾವೆಲ್ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಟಿಫನ್ ಮಾಡ್ಕೊಳ್ಳೋಣ. ಸೇಲಂ ರೈಲ್ವೆ ಸ್ಟೇಷನ್ ಆಪೋಸಿಟೇ ಒಂದು ಒಳ್ಳೆ ಹೋಟೆಲ್ ಇದೆ. ಆ ಹೋಟೆಲಲ್ಲಿ ನಾವು ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಮಾಡ್ಕೊಂಡು ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಏರ್ಪೋರ್ಟ್ಗೆ ಸಿಟಿ ಬಸ್ಸಸ್ ಅವೈಲೇಬಲ್ಸ್ ಇದೆ. ಕಡಿಮೆ ಬಜೆಟಲ್ಲಿ ಒಂದು 20 to 30 ರೂಪೀಸಲ್ಲಿ ಆಗೋಗುತ್ತೆ. ನೋಡಿ, ಟ್ರಾಫಿಕ್ ಪೊಲೀಸವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ದಿನ ನಮಗೋಸ್ಕರ. ತಮಿಳ್ನಾಡಲ್ಲೂ ಅದೇ ಕತೆ, ಫುಲ್ ಬಿಸಿಲು. ತಮಿಳ್ನಾಡಲ್ಲೇ ಸಿಟಿ ಬಸ್ಗಳು ವಿಂಡೋಸೇ ಒಂಥರ ಡಿಫ್ರೆಂಟು. ಮೇಲ್ಗಡೆಯಿಂದ ಕೆಳಗಡೆ ಬಿಡಬೇಕು ಗ್ಲಾಸ್ಗಳನ್ನ. ನಾವು ಈ ಥರ ನೋಡೇ ಇರಲಿಲ್ಲ. ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ. ಕರುಣಾನಿಧಿ ಸರು, ಜಯಲಲಿತಾ ಮೇಡಮು, NGR ಸರು, ತಮಿಳ್ನಾಡು ಮಿನಿಸ್ಟರ್ಸು. ತುಂಬ ಒಳ್ಳೇದು ಮಾಡಿದ್ದಾರೆ ತಮಿಳ್ನಾಡು ಸ್ಟೇಟ್ಗೆ. ಹಾಗೆ ನಾವು ಸೇಲಂ ಸಿಟಿ ಬಸ್ ಸ್ಟ್ಯಾಂಡ್ಗೂ ಕೂಡ ಬಂದುಬಿಟ್ವಿ. ಸಿಟಿ ಬಸ್ ಸ್ಟ್ಯಾಂಡಿಂದ ಏರ್ಪೋರ್ಟ್ಗೆ ಇನ್ನೊಂದು ಬಸ್ ಹತ್ತಬೇಕಾಗಿರುತ್ತೆ. ಸಿಟಿ ಬಸ್ ಸ್ಟ್ಯಾಂಡಿಂದ ಏರ್ಪೋರ್ಟ್ಗೆ 555 ಅಂತ ಬಸ್ ನಂಬರು ಡೈರೆಕ್ಟ್ ಏರ್ಪೋರ್ಟ್ಗೆ ಕರ್ಕೊಂಡೋಗ್ಬಿಡುತ್ತೆ. ಸೇಲಂ ಸಿಟಿ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಏರ್ಪೋರ್ಟ್ಗೆ ಅಪ್ರಾಕ್ಸಿಮೇಟ್ 1 hour ಆಗುತ್ತೆ. ಇದೇ ನೋಡಿ ಸೇಲಂ ಏರ್ಪೋರ್ಟು ಎಂಟ್ರೆನ್ಸು. ಏರ್ಪೋರ್ಟಿಗೆ ಬರೋ ಅಷ್ಟರಲ್ಲಿ ನಮಗೆ ಟೈಮ್ ಆಗೋಗಿತ್ತು. ಹುಡುಗರು ಕ್ಯಾಚ್ ಮಾಡಬೇಕಲ್ಲ, ಬಸ್ಸು ಗೊತ್ತಾಗಿಲ್ಲ. ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗೋಯಿತು. ಹಾಗೆ ಬೇಗ ಓಡ್ಕೊಂಡು ಬಂದು. ಇದೇ ನೋಡಿ ಸೇಲಂ ಏರ್ಪೋರ್ಟ್ ಇನ್ಸೈಡು ಇಂಟೀರಿಯರು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ. ಚಿಕ್ಕ ಏರ್ಪೋರ್ಟ್ ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಹಂಗೆ ನಮ್ಮ ಬೋರ್ಡಿಂಗ್ ಪಾಸೆಲ್ಲ ಈಸ್ಕೊಂಡು ರೆಡಿ ಮಾಡ್ಕೊಂಡಿದ್ದು. ಹಂಗೇ ಇನ್ನೇನು ನಮ್ಮ ಫ್ಲೈಟ್ ಟೇಕ್ ಆಫ್ ಆಗುತ್ತೆ, ಬೇಗ ರೆಡಿಯಾಗಿರಿ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೇನು ಏರ್ಪೋರ್ಟಿಂದ ಡೈರೆಕ್ಟ್ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗೋ ಟೈಮಲ್ಲಿ ಇದೇ ನೋಡಿ ನಮ್ಮ ಅಲಯನ್ಸ್ ಏರು. ಇದೇ ಫ್ಲೈಟಲ್ಲಿ ನಾವು ಹೋಗ್ತಾ ಇರೋದು. ನೋಡಿ, ಫ್ಲೈಟ್ ಇನ್ಸೈಡ್ ಈ ಥರ ಇದೆ. ಫಸ್ಟ್ ಟೈಮ್ ನಾವು ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇರೋದು. ಫ್ಲೈಟ್ ಒಳಗಡೆ ಎಂಟ್ರಿ ಆಗ್ತಿದೆ ನನಗೆ ನಮ್ಮ ಲಗೇಜ್ ಎಲ್ಲ ಮೇಲ್ಗಡೆ ಮಾಡಿಬಿಡ್ಬೇಕು. ಇದೇ ನೋಡಿ, ಸೀಟಿಂದೆ ಈ ಥರ ಎಲ್ಲ ಫುಡ್ ಹೋಲ್ಡರ್ಸ್ ಇರ್ತದೆ. ಒಂದು ಚಿಕ್ಕದಾಗಿ ಒಂದು ವಾಟರ್ ಬಾಟ್ಲು ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಏನೂ ಕೊಟ್ಟಿಲ್ಲ. ನೋಡಿ, ಫ್ಲೈಟ್ ಟೇಕ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯೂಸರ್ ಮ್ಯಾನ್ಯುಯಲ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಇದೆ ಯೂಸರ್ ಮ್ಯಾನ್ಯುಯಲ್ಸು. ನಾವು ಹೋದ ಪೇಷನ್ಸ್ ಇಲ್ಲ. ನಾನು ಸೀಟ್ ಬೆಲ್ಟು, ನಮ್ಮ ಹುಡುಗ ಸೀಟ್ ಬೆಲ್ಟ್ ಹಾಕ್ಬಿಟ್ಟು ಕುಂಡಿಸ್ತಾ. ಫ್ಲೈಟ್ ಹೋಯ್ತಾ ಇದೆ. ಆಕಾಶದ ಮೇಲೆ ಹಾರ್ತಾ ಇದ್ದೀವಿ. ನಮ್ಮ ಖುಷಿ ಪಾರನೇ ಇಲ್ಲ. ವಾಶ್ರೂಮ್ಗೆ ಹೋಗೋಣ ಅಂತ ವಾಶ್ರೂಮ್ ಹೋದಿದೆ. ಫ್ಲೈಟಲ್ಲಿ ಫಸ್ಟೇ ವಾಶ್ರೂಮ್ ನೋಡಿದ್ದು. ಫ್ಲೆಶ್ ಮಾಡಿದ್ರೆ ಈ ಥರ ಕ್ಲಿನಿಕ್ ಪ್ಲಸ್ ಶಾಂಪು ಬರ್ತಾ ಇದೆ. ಸಿಂಕು ಫ್ಲೈಟ್ ಒಳಗಡೆ ಸಣ್ಣದಾಗಿ ಒಂದು ಸಿಂಕ್ ಮಾಡಿದ್ದಾರೆ. ಏನು ಬೆಂಗಳೂರಿಗೆ ಬಂದು ರೀಚ್ ಆಗೇ ಬಿಟ್ಟರು. ಕಣ್ಬಿಡೋಷ್ಟರಲ್ಲಿ ಬೆಂಗಳೂರು ಬಂದು ಕೆಳಗಡೆ ಇಳಿದು ಇಳಿತಿದ್ದಂಗೆ ಇನ್ನೊಂದು ಬಸ್ ಕಾಯ್ತಾ ನಿಂತಿತ್ತು ನನಗೆ, ಏರ್ ಇಂಡಿಯಾ ಬಸ್ಸು. ಈ ಬಸ್ ಹತ್ಕೊಂಡೆ ನಾವು ಏರ್ಪೋರ್ಟ್ ಔಟ್ಸೈಡ್ಗೆ ಹೋಗ್ಬೇಕು ಅನಿಸುತ್ತೆ. ನಮಗೂ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ ಫಸ್ಟ್ ಟೈಮು. ಬಸ್ಸು ಮಾಮೂಲಿ ಓಲೋ ಬಸ್ ಇದ್ದಂಗಿದೆ, ವಜ್ರ ಬಸ್ಸು, ಏರ್ ಇಂಡಿಯಾ ಬಸ್ಸು. ಡೊಮೆಸ್ಟಿಕ್ ಬಸ್ಸಾರೆ ವಲ್ಸನ ಸ್ಟಾಪು ಕರ್ಕೊಬಂದು ನಿಲ್ಲಿಸಿದ್ರು. ಇದ್ರ ಮುಂದಕ್ಕೆ ಇವ್ರು ಕರ್ಕೊಂಡು ಹೋಗಲಿಲ್ಲ. ನಡ್ಕೊಂಡು ಹೋಗೋದು ಅನಿಸ್ತದೆ. ನಾನೆಲ್ಲ ಹೆಂಗೆ ಹೋಯ್ತಿದ್ರೆ ಹಂಗೆ ಹೋಯ್ತಿದ್ದೆ. ನಾವು ಇದೇ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡಿದ್ದು. ಬೆಂಗಳೂರು ಏರ್ಪೋರ್ಟು ಭಯಂಕರ ಚೆನ್ನಾಗಿದೆ. ನಮಗೊಂದು ತುಂಬ ಇಷ್ಟ ಆಯಿತು. ಹಂಗೆ ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಡು ಒಳ್ಳೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ನೋಡ್ಕೊಂಡು ಯಾವ ಕಡೆಯಿಂದ ಹೊರಗಡೆ ಹೋಗಬೇಕು, ಏನೋ ಕತೆ ಇತ್ತಾ ಅಂತ. ಏರ್ಪೋರ್ಟ್ ಮಾತ್ರ ಸೂಪರಾಗಿದೆ ಮಾತ್ರ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಏನಾದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ದುಡ್ಡು ಇರಬೇಕು ಜೀವನದಲ್ಲಿ, ಏನೇ ಮಾಡಬೇಕು ಅನ್ನೋದು. ನೋಡಿ, ಹಂಗೆ ನಮಗೆಲ್ಲ ಇಲ್ಲೇ ಕೋರ್ಸ್ಬಿಟ್ರು. ಆಚೆಗೆ ಹೋಗಿ ಪಾರ್ಕಿಂಗ್ ಮಾಡಿರೋದು ಪಾರ್ಕಿಂಗಲ್ಲಿ ಎತ್ಕೋಬೋದು. ಕಾಸಿರೋಲ್ಲ ಹೋಗ್ಬೋದು. ಸ್ವಲ್ಪ ಕಮ್ಮಿ ಕಾಸಿರೋ ಸಿಟಿ ಬಸ್ಸಲ್ಲಿ ಹೋಗ್ಬೋದು. ಸಿಟಿ ಬಸ್ಗೇನು ಕಮ್ಮಿ ಕಾಸಲ್ಲ, 400 ರೂಪಾಯಿ ಚಾರ್ಜ್ ತಗೋತಾರೆ ಏರ್ಪೋರ್ಟಿಂದ ಮೆಜೆಸ್ಟಿಕ್ಕಿಗೆ. ಅಲ್ಲಿಂದ ಮೈಸೂರಿಗೆ ಬರೋ ಡೈರೆಕ್ಟು 900 ರೂಪಾಯಿ ಫ್ಲೈ ಬಸ್ಸಲ್ಲಿ ಬರ್ಬೋದು. ಅಲ್ಲಿಂದ ನಾವು ವಜ್ರ ಬಸ್ಗೆ ಹತ್ತೋದು 400 ರೂಪಾಯಿ ಕೊಟ್ಬಿಟ್ಟು ಬರ್ತಾವ್ರಿ ಏರ್ಪೋರ್ಟಿಂದ ಕರ್ಕೋದು. ಯಾವುದೋ ಫಾರಿನಿಂದ ಬಂದಿರಂಗೆ ಅನ್ನಿಸ್ತೈತೆ ನಮಗಂತೂ. ಇಷ್ಟೇ ನೋಡಿ ಫ್ರೆಂಡ್ಸ್, ನಮ್ಮ ಸೇಲಂ ಟು ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಮಾತ್ರ. ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.